ಟೈಮ್ ಆಗಲೇ ಎಷ್ಟೋ ಟೈಮು ತುಣಿಬಾರ್ದು ಮನಿ ಟೈಮ್ 7:45 7:30 ಆಗಿರ್ಬೇಕು ಅನ್ಕೋತೀನಿ. ಕೆಳಗಡೆ ತುಂಬ ನಾಯಿ ಮರಿಗಳಿದ್ದಾವೆ ನಮ್ಮ ಬೀದಿಲಿ. ಪಾಪ ಊಟ ಇಲ್ಲದೆ ಪರದಾಡ್ತವೆ ಸೈಡಲ್ಲೆಲ್ಲ. ನನ್ನ ಮಗ ಬರೀ ಹೊಂದ್ಗಡೆ ಸಾಕು ಬಂದ್ಬಿಡ್ತಾರೆ. ಅದಕ್ಕೆ ಬಿಸ್ಕೆಟ್ ಹಾಕೋಣ ಅವಕ್ಕೆ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಇಲ್ಲಿಂದ ಆಗ ಏನು ನೋಡೋಣ ಹಾಕ್ಬಿಟ್ಟು ನಾನೇನು ತೋರಿಸಿ ಇಷ್ಟು ಬೇಡ ಬಿಡ್ತು. ಏಯ್ ಎಲ್ಲ ಪೀಸ್ ಐತೆ ಅಲ್ಲಿಗೆ ಹೋಗಿ ಹಾಕ್ಬ. ಏಯ್ ಮನೆ ಬೀಳ್ತದೆ ಬೈಕ್ ಹಂಗೆ ಎಸಿಯವ ನಿದೆ. ನಮಗೇನೋ ಊಟ ಸಿಗುತ್ತೆ ಪಾಪ ಅವಕ್ಕೆ. ನಮ್ಮ ಬೀದಿಲಿ ಇಲ್ಲ ಅಂದರೆ ಫ್ರೆಂಡ್ಸ್ ಎಷ್ಟೊಂದು ನಾಯಿಗಳಿದ್ದಾವೆ ಅಂದರೆ ಅಯ್ಯೋ ಲೆಕ್ಕನೇ ಇಲ್ಲ. ಎಷ್ಟು ಒಂದು 9-10 ಇರ್ಬೋದು ನಾಯಿಗಳು, ಅಷ್ಟೊಂದಿದ್ದಾವೆ. ಅವಕ್ಕೆ ಅವು ಹೆಂಗೆ ಗೊತ್ತಾ, ಆ ನಾಯಿಗಳು ಮತ್ತು ಹೆಂಗೆ ಗೊತ್ತಾ, ಬಿಸ್ಕೆಟು ಚಪಾತಿ ನಾನ್ ವೆಜ್ ಆದರೆ ಮಾತ್ರ ತಿನ್ನೋದು, ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವು. ಕಾಲಾಗಿದೆ ಟೈಮು. ಏನು ಸಾಂಬಾರು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಸೊಪ್ಪು ತಂದು ಕೊಟ್ಟಿದ್ದಾರೆ ಮಧ್ಯಾಹ್ನ ಮನೆಯವರು. ಸಾಂಬಾರೇ ಮಾಡಿದ್ದಾರೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಂದರೆ ಮಂತ್ಲಿ ಪೀರಿಯಡ್ಸ್ ಇತ್ತು ಹೆಣ್ಮಕ್ಳಿಗೆ ಮಾಮೂಲಿ. ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಡುಗೆನೇ ಸಾಂಬಾರೇ ಮಾಡಲಿಲ್ಲ. ಇಷ್ಟೊತ್ತಿನಲ್ಲಿ ಸಾಂಬಾರು ಮಾಡೋದು ಅಂದರೆ ಬೇಜಾರು ಫ್ರೆಂಡ್. ನಿಮಗೂ ಈಗ ಅನಿಸುತ್ತಾ ನೈಟು ಸಾಂಬಾರು ಮಾಡೋದಂದರೆ ಬೇಜಾರೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನೈಟು ಸಾಂಬಾರು ಮಾಡೋದಂದರೆ ಬೇಜಾರೆ. ಈಗ ಪಟ್ ಅಂತ ಸಾಂಬಾರು ಮಾಡಬೇಕು. ಮಕ್ಕಳಿಬ್ಬರು ಓದ್ಕೋತಾ ಇದ್ದಾರೆ. ಸಾಂಬಾರನ್ನು ಮಾಡಿಬಿಟ್ಟು ಹಂಗೆ ರೈಸ್ ಇಟ್ಕೊಳ್ಳೋದು. ಸ್ವಲ್ಪ ಬೆಳಗ್ಗೆ ಪಲಾವ್ ಇದೆ, ನಮ್ಮ ಮನೆಯವ್ರು ತಿನ್ನಲ್ಲ. ನೋಡಿ ಇದು ಸೊಪ್ಪು ಬೆಳಗ್ಗೆ ಮಧ್ಯಾಹ್ನ ತಂದಾಗ ಚೆನ್ನಾಗಿತ್ತು. ಈಗ ಸಾಂಬಾರು ಮಾಡೋಣ ಅಂತ ತೊಗೊಂಡಿದ್ದೀನಿ. ರೀತು ನಾಯಿಗಳು ಹೋದ್ವಾ? ಅಲ್ಲೇ ನಿಂತಿದ್ದಾವ, ಹೋಗಿದ್ದಾವ ನೋಡವ, ಅಲ್ಲೇ ನಿಂತಿದ್ದಾವೆ. ಹೆಂಗೆ ಪಾಪ ಅವಕ್ಕೆ ಏನಾದರೂ ನಾನ್ ವೆಜ್ ಸಾಂಬಾರು ಇದ್ದಾಗ ರೈಸ್ ಹಾಕೋಣ ಅಂತ, ರೈಸ್ ಜಾಸ್ತಿ ಇದ್ದರೆ ಹಾಕಬೇಕು ಅಂತ ಅನ್ಕೋತೀನಿ. ಸರಿ ಹೋಗಿದ್ದಾವ. ನಾನ್ ವೆಜ್ ಸಾಂಬಾರೇ ಹಾಕ್ಬೇಕಲ್ಲ, ಆ ಕಡೆ ಹೋಗಿದ್ದಾವೆ. ಬೇಡ ಬಿಡು, ನೋಡೋಣ. ವೈಟ್ ರೈಸ್ ಇಟ್ಬಿಟ್ಟು ನೋಡೋಣ, ಆಮೇಲೆ ಹೋಗಿ ಹಾಕ್ಬರೋಣ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ಶೇರ್ ಮಾಡ್ಕೊಳ್ಬೇಕಿತ್ತು. ನಾನು 21 ಡೇಸು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆಯಿಂದ 11ನೇ ತಾರೀಕು, ನಿನ್ನೆಯಿಂದ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನೋಡಿ, ಶಾರ್ಟ್ ವೀಡಿಯೋಸ್ನ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾವ ಥರದ ವೀಡಿಯೋಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ಯಾವ ಥರದ್ರ ವೀಡಿಯೋಸ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಬಯಸ್ತೀನಿ. ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೆನೆಯಿಂದ 21 ಡೇಸು ಚಾಲೆಂಜ್ ವಿಡಿಯೋ ಅಂದರೆ 4:30 ಬೆಳಗಿನ ಜಾವ 4:30 5:00 ಎದ್ದೇಳೋದು. 21 ದಿನ ಇದನ್ನು ಮಾಡಬೇಕು ಅಂತ ಚಾಲೆಂಜ್ ಮಾಡಿದ್ದೀನಿ. ಇವಾಗಲೇ ನೆನ್ನೆ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಸಕ್ಸಸ್ ಆಗಿದೆ. ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ಇವಾಗ ಅಡುಗೆ ಮಾಡಬೇಕು, ಓದಿಸ್ಬೇಕು. ನೆಕ್ಸ್ಟ್ ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ಬಾಯ್.